ಗಾಗಲ್ ಹೇಳ್ತಾ ಇಡ್ರಿ ಅಣ್ಣ ದುಬೈಯಿಂದ ಅವ್ರ ಹೆಸರು ದುಬೈ. ಹಾಯ್ ಡಾರ್ಲಿಂಗ್ಸ್, ನಾನು ನಿಮ್ ದಿಸ್ವಾಗ್ ಗುಂಡ್ಲುಪೇಟೆ. ಗೈಸ್, ಎಲ್ಲ ದಸರಾಗೆ ಮೈಸೂರಿಗೆ ಹೋದ್ರೆ ನಾವು ಊಟಿಗೆ ಹೋಗ್ತಿದೀವಿ. ಯಾಕೆ ಅಂದ್ರೆ ನಮ್ ಗ್ಯಾಂಗ್ ಒಂಥರ ಡಿಫ್ರೆಂಟ್. ಹಾಗೆ ಬಂಕಿಗೆ ಬಂದು ಎಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಒಂದ್ ಡೈಲಾಗ ಏನ್ ಬೇಕಪ್ಪ ನಿಂಗ 800 ರೂಪಾಯಿ ವಾಪಸ್ ಕೊಟ್ರಪ್ಪ, ಮನೆಗೆ ಹೋಗ್ಬಿಡ್ತೀವಿ. ಹಾಗೆ ಅಲ್ಲಿಂದ ಸ್ಟ್ರೈಟ್ ಆಗಿ ಹಂಗ್ಲಕ್ ಬಂದ್ವಿ. ಲಾಂಗ್ ಡ್ರೈವ್ ಆಗಿರೋದ್ರಿಂದ ನಮ್ಮ ಬೈಕ್ ಎಲ್ಲ ಸ್ವಲ್ಪ ಸೇಫ್ ಆಗಿರ್ಲಿ ಅಂತ ಬೈಕ್ ನೆಲ್ಲ ಚೆಕ್ ಮಾಡಿಸ್ಕೊಂಡು, ಇದು ನೋಡಿ ನೀವು ತಪ್ಪು ತಿಳ್ಕೊಬೇಡಿ, ಜಸ್ಟ್ ಆಪಲ್ ಜ್ಯೂಸ್ ಅಷ್ಟ. ಹಾಗೆ ಎಲ್ಲ ರೆಡಿ ಆಗಿ ಬಂಡಿ ಬರೋಕೆ ಎಂಟ್ರಿ ಕೊಟ್ವಿ. ಅಲ್ಲಿ ನಮಗ್ ಸಿಕ್ಕಿದ್ದು ಲವರ್ ಬಾಯ್. ನೋಡಿ ಗಾಯ್ಸ್, ಬರ್ತಾ ಬರ್ತಾ ನಮ್ ಲವರ್ ಬಾಯ್ ಫುಲ್ ಕ್ಯೂಟ್ ಆಗ್ತಿದ್ದಾನೆ. ಗಾಯ್ಸ್, ನೀವ್ ಏನೇ ಹೇಳಿ ಲೈಫ್ ಅಲ್ಲಿ ಸ್ವಲ್ಪ ಬಿಸಿ ಇದ್ರು ಕೂಡ ಸ್ವಲ್ಪ ಫ್ರೀ ಟೈಮ್ ಮಾಡ್ಕೊಂಡು ಈ ತರ ಟ್ರಾವೆಲಿಂಗ್ ಮಾಡಿ, ಅದ್ರಲ್ಲೂ ನಿಮ್ ಕಾಲೇಜ್ ಫ್ರೆಂಡ್ಸ್ ಜೊತೆ ಹೋಗೋದಿದೆಯಲ್ಲ, ಫುಲ್ ಕ್ವಾಟ್ಲೆ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಈ ತರ ಆಡೋ ಫ್ರೆಂಡ್ಸ್ ಇದ್ರೆ ಇನ್ನೂ ಸಾಕಾಗಿರುತ್ತೆ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮತ್ತೆ. ಹಾಗೆ ಟೀ ಶಾಪ್ ಅಲ್ಲಿ ಸ್ವಲ್ಪ ಬ್ರೇಕ್. ಹಾಗೆ ಅಲ್ಲಿಂದ ಬಿಸಿ ಬಿಸಿ ಟೀ ಕಾಫಿ ಕುಡ್ಕೊಂಡು ನಾವು ಬುಕ್ ಮಾಡಿದ ರೂಮ್ಗೆ ಬಂದೇ ಬಿಟ್ವಿ. ಅಕ್ಕಪಕ್ಕ ವ್ಯೂಸ್ ಅಂತೂ ಸಕ್ಕದಾಗಿತ್ತು. ಹಾಗೆ ನಾನ್ ವೆಜ್ ಮತ್ತೆ ಬಿರಿಯಾನಿ ಎಲ್ಲಿರುತ್ತೆ ಅಲ್ಲಿ ಇವನ್ ಇರ್ತಾನೆ. ಅವನ್ಗೆ ರೆಂಟ್ ಕೊಟ್ಟರು ಗುರು, ಸರಿ ಇಲ್ಲ ಅದು ಪಳ್ಳು. ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಊಟಿಲಿ ಲೊಕೇಟ್ ಆಗಿರೋ ಕರ್ನಾಟಕ ಫ್ಲವರ್ ಗಾರ್ಡನ್ ಗೆ ನಾವು ವಿಸಿಟ್ ಮಾಡಿದ್ವಿ. ಎಲ್ಲಿ ನೋಡಿದ್ರು ಫ್ಲವರ್ಸ್ ವ್ಯೂಸ್ ಇದೆ. ಅಲ್ಲಿ ಆಲ್ರೆಡಿ ಒಂದು ವ್ಯೂಸ್ ಇತ್ತು, ಅದು ಚೆನ್ನಾಗಿತ್ತು. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಅದೆಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫುಲ್ ಡ್ಯಾನ್ಸ್ ಹೊಡೆದು ಸ್ಲೀಪ್ ಮಾಡಿದ್ವಿ. ಗಾಯ್ಸ್, ಡೇ ಅಂತೂ ಸಕ್ಕದಾಗಿತ್ತು. ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್ ಬಾಯ್.